ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗನ್ನು ಶುರು ಮಾಡ್ತಿರುವುದು ನಮ್ಮ ಉಜಿರೆಯಿಂದ. ಐರಾವತನ ಜೊತೆ ಕುತ್ಕೊಂಡಿದ್ದೇನೆ ಮಾತಾಡಿಕೊಂಡು. ಈಗ ವಿಷಯ ಏನಂತ ಹೇಳಿದರೆ, ಲೋಡೆಲ್ಲ ಆಯಿತು. ಲೋಡಾಗಿ ಸ್ವಲ್ಪ ಇಲ್ಲಿ ಐಟಮ್ ತಗೊಳ್ಳಿಕ್ಕಿತ್ತು, ಅದಕ್ಕೋಸ್ಕರ ಐಟಮ್ ತಗೊಳ್ಳಿಕ್ಕೆ ಬಂದಿದ್ದೇವೆ. ಈಗ ಇಲ್ಲಿಂದ ಐಟಮ್ ಹಾಕಿ ಮತ್ತೆ ಇಲ್ಲಿಂದ ಹೊರಡಬೇಕು. ಐಟಮ್ ಫುಲ್ ಉಂಟು, ಗಾಡಿ ಫುಲ್ಲು ಲೋಡ್ ಹಾಕಿದೆ. 1.5 ಟನ್ 2 ಟನ್ ತನಕ ಇರಬಹುದು. ವಿಷಯ ಏನಪ್ಪ ಅಂತ ಹೇಳಿದರೆ, ಗಂಟೆಗೆ ಕರೆಕ್ಟಾಗಿ 12:30 ಆಗ್ತಾ ಬಂತು. ಈಗ ಇನ್ನು ಇಲ್ಲಿಂದ ಮತ್ತೆ ಬೆಳ್ತಂಗಡಿಗೆ ಹೋಗಿ ಅಲ್ಲಿಂದ ಐಟಮ್ ತಗೊಂಡು ಲೈನ್ ಬಿಡುವಾಗ 1.5 ಗಂಟೆ ಆಗ್ತದೆ. ಯಾವ ಥರ ತಿಕ್ಕ ಉರಿತದೆ ಅಂತ ಹೇಳಿದರೆ, ನಿಮಗೆ ಹೇಳಿದರೆ ಕೆಲವರು ಅನ್ಕೊಳ್ಬೋದು, ಯಾವತ್ತು ನೋಡಿದ್ರೆ ಎಂತ ಮಾರೆ ಬೊಬ್ಬೆ ಹೊಡಿಯೋದು, ಯಾವಾಗ ವ್ಲಾಗಲ್ಲಿ ಬಂದರೆ ಸಹ ಬೊಬ್ಬೆ ಹೊಡಿತಾ ಇರ್ತಾನೆ ಅಂತ. ಬಟ್ ನಮ್ಮ ಕಷ್ಟ ನಾವು ಹೇಳಿ ಪ್ರಯೋಜನ ಇಲ್ಲ. ಎಂತ ಅಂತ ಹೇಳಿದರೆ, ಆ್ಯಕ್ಚುಲಿ ಇವತ್ತು ನಮ್ಮ ಮನೆಯಲ್ಲಿ ಫಂಕ್ಷನ್ ಉಂಟು. ಬೆಳಿಗ್ಗೆನೆ ಬಂದು ಹೇಳಿದ್ದೇನೆ, ನನಗೆ ಸ್ವಲ್ಪ ಬೇಗ ಬಿಡಿ, ನನಗೆ ಸ್ವಲ್ಪ ಅರ್ಜೆಂಟ್ ಉಂಟು ಅಂತ ಹೇಳಿ. ಆಯಿತು ಅಂತ ಹೇಳೋದು ಬಿಟ್ಟರೆ ಮತ್ತೆ ಬಿಡುದಿದೆ 1 ಗಂಟೆ 1:30 12:30 ಗಂಟೆಗೆ ಬಿಡ್ತಾರೆ. ಬಿಡುದು 12:30 ಗಂಟೆಗೆ ಬಿಡ್ತಾರೆ. ಬಟ್ ಎಂತ ಆಗ್ತದೆ ಅಂತ ಹೇಳಿದರೆ, ಲೈನಿಗೆ ಹೋಗಿ ಮತ್ತೆ ಅಲ್ಲಿಂದ ಇಲ್ಲಿಂದ ಐಟಮ್ ತಗೊಂಡು ಹೋಗುವಾಗ ಕರೆಕ್ಟಾಗಿ 1 ಗಂಟೆ 1.5 ಗಂಟೆ ಆಗ್ತದೆ. ಅದು ಅಲ್ಲದೆ ಇಲ್ಲಿ ಇವತ್ತು ಸೋಮವಾರ ಸಂತೆಗಟ್ಟೆಯಲ್ಲಿ ಫುಲ್ ರಶ್ ಇರ್ತದೆ. ಹೇಳಿದರೆ ಅರ್ಥ ಆಗೋದಿಲ್ಲ ಯಾವ ಥರ ಉರಿತಾ ಉಂಟಂತೇಳಿದರೆ. ಬಿಡಿ, ಅದನ್ನು ಹೇಳಿ ಪ್ರಯೋಜನ ಇಲ್ಲ. ನಮ್ಮ ಹುಡುಗ ಅಲ್ಲಿ ಐಟಮ್ ಬಿಲ್ ಮಾಡಲಿಕ್ಕೆ ಹೋಗಿದ್ದಾರೆ. ಬಿಲ್ಲೆಲ್ಲ ಮಾಡಿ ಆಗಿತ್ತು. ಈಗ ಅಲ್ಲಿಂದ ಐಟಮ್ ಹಾಕಿಕೊಂಡು ಸೀದಾ ನಮ್ಮ ಲೈನಿಗೆ ಹೊರಡಬೇಕು. ನಮ್ಮ ಗಾಡಿ ಲೋಡ್ ಆಗ್ತಾ ಉಂಟು. ಅದಕ್ಕಿಂತ ಮುಂಚೆ ಇವತ್ತು ಮೈಲೇಜ್ ಒಂದು ಚೆಕ್ ಮಾಡುವಂತ ನೋಡಿ. ಈಗ ಉಜಿರೆಯಲ್ಲಿದ್ದೇನೆ, 20,093 ಕಿಲೋಮೀಟರ್ ಆಗಿದೆ. ಡೀಸೆಲ್ ಸಹ ಫುಲ್ ಉಂಟು. ಹೋಗಿ ಬರುವಾಗ ಎಷ್ಟು ಕಿಲೋಮೀಟರ್ ಆಗ್ತದೆ, ಎಷ್ಟು ಮೈಲೇಜ್ ಸಿಗ್ತದೆ ಅಂತ ನೋಡುವ. ನಮ್ಮ ಸಬ್ಸ್ಕ್ರೈಬರ್ ಯಾರು ಕೇಳ್ತಾ ಇದ್ರು, ಮೊನ್ನೆ ಒಂದು ಕಮೆಂಟಲ್ಲಿ ಇತ್ತು ಮೈಲೇಜ್ ಎಷ್ಟು ಬರ್ತದೆ ಅಂತ ಹೇಳಿ. ಕರೆಕ್ಟ್ ಇವತ್ತೊಂದು 2 ಟನ್ ಇರ್ಬೋದು, 2 ಟನ್ ಪಕ್ಕ ಉಂಟು. 2 ಟನ್ನಿಗೆ ನಮ್ಮ ಮೈಲೇಜ್ ಎಷ್ಟು ಕೊಡ್ತದೆ ಅಂತ ನೋಡು. ಫೈನಲಿ ಐಟಮ್ ಎಲ್ಲ ಲೋಡ್ ಮಾಡಿಕೊಂಡು ಬಿಡುವಾಗ 12:30 ಗಂಟೆ ಆಯಿತು. ಈಗ ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಬೆಳ್ತಂಗಡಿ ಕಡೆಗೆ ಹೋಗಬೇಕು. ಬನ್ನಿ ಹೋಗುವ. ಮತ್ತು ಬೆಳ್ತಂಗಡಿಯಲ್ಲಿ ಮತ್ತೆ ಐಟಮ್ ತಗೊಳ್ಳಿಕ್ಕೆ ಉಂಟು. ನೋಡು ಎಂತೆಲ್ಲ ಆಗ್ತದೆ, ಎಷ್ಟೊತ್ತಾಗ್ತದೆ, ಲೈನ್ ಬಿಡುವಾಗ ಎಷ್ಟೊತ್ತಾಗ್ತದೆ ಅಂತ ನೋಡು. ಅದಕ್ಕಿಂತ ಮುಂಚೆ ನಮ್ಮ ಮ್ಯಾನೇಜರ್ ಒಬ್ಬರು ಬರ್ತೇನೆ ಅಂತ ಹೇಳಿದ್ದಾರೆ. ಅವ್ರದ್ದು ನಮ್ಮದು ಟ್ಯಾಕ್ಸ್ ಬಿಲ್ ಬಿಟ್ಟು ಬಂದಿದ್ದರಿಂದ ಅವರಿಗೆ ಬರ್ತಾರೆ. ಅವರಿಗೆ ಇದೊಂದು ಬಿಲ್ ಕೊಟ್ಟು ಮತ್ತೆ ನಾವು ಅಲ್ಲಿಂದ ಸೀದಾ ಹೊರಡುವ. ಬನ್ನಿ, ನಮ್ಮ ಕಂಪನಿ ಹತ್ರ ರೀಚ್ ಆಗ್ತಾ ಬಂದ್ವಿ. ನಮ್ಮ ಮ್ಯಾನೇಜರಲ್ಲಿ ಕಾಯ್ತಾ ಇದ್ದಾರೆ ನೋಡಿ. ಅವರು ಎಂಥದ್ದು ಐಟಮ್ ಕೊಡಲಿಕ್ಕೆ ಉಂಟು. ಮತ್ತು ಎಂತಂತ ಹೇಳಿದರೆ, ಟ್ಯಾಕ್ಸ್ ಬಿಲ್ ಕೊಟ್ಟಿರಲಿಲ್ಲ ಅವರು, ಈಗ ಕೊಡಲಿಕ್ಕೆ ಬಂದಿದ್ದಾರೆ. ಇಲ್ಲಿದ್ದಾರೆ ನೋಡಿ. ಅವರು ಮಂಗನಾಗಿ ಮಾಡೋದು ನೋಡಿ. ಬನ್ನಿ ವ್ಲಾಗ್ ಇದ್ದು ಎದುರು ಬರೋ ಇಲ್ಲ, ಹಿಂದ್ಗಡೆ ಎಷ್ಟು ಸಹ ಮಾತಾಡ್ತಾರೆ. ವ್ಲಾಗ್ ಇದ್ದು ಎದುರುಗಡೆ ಬಂದಿದ್ರೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಜುನೈದ್, ಅದು ಯಾಕೆ ಅದು ಏನಂತ ಗೊತ್ತಿಲ್ಲ. ಅಲ್ಲಿದ್ದಾರೆ ನೋಡಿ, ಅಲ್ಲಿ ಬರ್ತಾ ಇದ್ದಾರೆ. ಅವರೀಗ ಹಿಂದೆ ನಿಲ್ಲಿಸಿದ್ರು. ನಮ್ಮ ಐರಾವತನನ್ನು ರೋಡಿದ್ದು ಸೈಡಿಗೆ ಹಾಕಿದ್ದೇನೆ, ಹೈವೇಯಲ್ಲಿ ನಿಲ್ಲಿಸಿರೋದು. ಸ್ವಲ್ಪ ಡೇಂಜರ್. ನಮ್ಮ ರೈಟ್ರ್ ಬಂದಿದ್ದಾರೆ, ಇಲ್ಲಿದ್ದಾರೆ. ರೈಟ್ರೆ ಇಲ್ಲಿ ನೋಡಿ ಮಾರ್ರೆ, ಒಮ್ಮೆ ನೋಡಿ. ಕರೆಕ್ಟಾಗಿ 1 ಗಂಟೆಗೆ ಬೆಳ್ತಂಗಡಿ ಸಿಟಿ ರೀಚ್ ಆಗಿ ಆಯಿತು. ಈಗ ಇಲ್ಲಿ ಮುಂದೆ ಒಂದು ಅಂಗಡಿ ಉಂಟು, ಅಲ್ಲಿಂದ ಮತ್ತೆ ಸ್ವಲ್ಪ ಐಟಮ್ ತಗೊಂಡು ಮತ್ತೆ ಲೈನಿಗೆ ಹೋಗಬೇಕು. ಗಂಟೆ ಇಲ್ಲಿಯೇ ಒಂದಾಯಿತು. ನೀವೇ ಆಲೋಚನೆ ಮಾಡಿ, ಗಂಟೆ ಇಲ್ಲಿಯೇ ಒಂದಾಯಿತು. ಇನ್ನು ಎಲ್ಲಿಗಂತ ಹೋಗೋದು, ಯಾವ ಥರ ಲೈನ್ ಮಾಡೋದು, ಊಟ ಮಾಡೋದೆಲ್ಲಿ, ಎಂಥದಿಲ್ಲ ಎಂತ ಅಂತ ಗೊತ್ತಾಗೋದು. ಈಗ ಊಟ ಮಾಡುವ ಅಂತ ಹೇಳಿ ನನ್ನ ಕೈಯಲ್ಲಿ ದುಡ್ಡಿಲ್ಲ, ಇವರ ಕೈಯಲ್ಲಿ ಸಹ ದುಡ್ಡಿಲ್ಲ, ಬ್ಯಾಗಲ್ಲಿ ಸಹ ದುಡ್ಡಿಲ್ಲ. ಇನ್ನು ಬೋಣಿ ಆಗೋದೆಲ್ಲಿ ಅಂತ ಹೇಳಿದರೆ ಮಡಂತ್ಯಾರ ಕಡೆ. ಮಡಂತ್ಯಾರಿಗೆ ಹೋಗುವಾಗ 2 ಗಂಟೆ ಆಗ್ತದೆ. ಊಟ ಸರಿಯಾದ ಟೈಮಿಗೆ ಮಾಡಿ ಅಂತ ನೀವು ಹೇಳ್ತೀರಾ ಸರಿ, ಬಟ್ ಎಂತ ಮಾಡೋದು, ನಾವು ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಇವರು 1 ಗಂಟೆಗೆ ಬಿಟ್ಟರೆ ನಾವು ಊಟ ಮಾಡ್ಕೊಂಡು ಕೂತ್ಕೊಳ್ಳೋದಾ, ಲೈನಿಗೆ ಹೋಗೋದಾ? ನೋಡು, ಇಲ್ಲಿ ಒಂದು ಐಟಮ್ ತಗೊಂಡು ಇಲ್ಲಿಂದ ಸೀದಾ ನಾನ್ ಸ್ಟಾಪ್ ಆಗಿ ಹೋಗುವ. ಅದಕ್ಕೆ ಇಲ್ಲಿ ಐಟಮ್ ತಗೊಳ್ಳುವಾಗ ಮತ್ತೆ ಸಹ ಒಂದು ಅರ್ಧ ಗಂಟೆ ಬೇಕು ಇಲ್ಲಿ. ಮತ್ತು ಇವತ್ತು ಸೋಮವಾರ ಆಗಿರೋದ್ರಿಂದ ರಶ್ ಕೂಡ ಇರ್ತದೆ. ಇಲ್ಲಿ ನಿಲ್ಲಿಸಲಿಕ್ಕೆ ಸಹ ಜಾಗ ಇಲ್ಲ ನೋಡಿ. ಫಸ್ಟ್ ಆಫ್ ಆಲ್ ಇಲ್ಲಿ ನಿಲ್ಲಿಸಲಿಕ್ಕೆ ಜಾಗ ಇರೋದಿಲ್ಲ, ಅದೇ ಒಂದು ದೊಡ್ಡ ಟೆನ್ಷನ್ ನೋಡಿ. ಐಟಮ್ ತೆಗೋ ಹೇಳಲಿಕ್ಕೆ ಸುಲಭ, ಆದರೆ ಈ ಜಾಗ ಇಲ್ಲದಾಗ ನಮಗೇನೆ ಮಂಡೆ ಹಾಳಾಗಿ ಹೋಗ್ತದೆ. ನಮ್ಮೊಂದು ಗಾಡಿಯಿಂದ ಹಿಂದುಗಡೆ ಎಷ್ಟು ಬ್ಲಾಕ್ ಆಗ್ತದೆ ನೋಡಿ. ಈಗ ನಾವು ಇಲ್ಲಿ ಇಡಬೇಕು ಗಾಡಿಯನ್ನು, ಅರ್ಧ ಗಾಡಿ ರೋಡಲ್ಲಿ ನಿಲ್ತದೆ.
ಅರ್ಧ ಚಕ್ರ ಒಂದು ಲೆಫ್ಟ್ ಸೈಡಿದ್ದು ಚಕ್ರ ಎಲ್ಲ ಅರ್ಧ ಬಾಡಿ ರೋಡಲ್ಲಿ ಇರ್ತದೆ. ಪೊಲೀಸ್ನವರು ಬಂದು ಬೈಲಿಕ್ಕೆ ಆಯಿತು. ಡ್ರೈವರ್ ಕೆಲಸ ಯಾವನಿಗೆ ಸಹ ಬೇಡ, ಅದರೊಟ್ಟಿಗೆ ಇವರು ಸಹ ನರಕ ಬರೋದು, ಎಲ್ಲರೂ ಸಹ ನರಕ ಬರೋದಲ್ಲದೆ ಒಂದು ನೆಮ್ಮದಿ ಅಂತ ಇಲ್ಲ ಮಾರ್ರೆ. ನೋಡುವ, ಇಲ್ಲಿಂದ ಒಂದು ಐಟಮ್ ತಗೊಂಡು ಇಲ್ಲಿಂದ ಸೀದಾ ಮುಂದೆ ಹೊರಡುವ ಬನ್ನಿ. ಸಂತೆಕಟ್ಟೆ ಐ ಕಾಂಟ್ ಲೈಕ್, ಐ ಅವಾಯ್ಡ್, ಬಟ್ ಸಂತೆಕಟ್ಟೆ ಲೈಕ್ಸ್ ಮೀ. ಆ ಥರ ಆಗಿದೆ ನಮ್ಮ ಅವಸ್ಥೆ. ಇಲ್ಲಿ ನೋಡಿ, ಈಗ ಅಲ್ಲಿಂದ ಐಟಮ್ ತಗೊಂಡು ಬಿಡುವಾಗ 1 ಗಂಟೆ ಅಲ್ಲ, ಸಾರಿ, ಎಷ್ಟಾಯಿತು? 1:30 ಆಯಿತಾ? ಒಂದು ಕಾಲ ಆಯಿತು. ಮತ್ತು ಈ ದರಿದ್ರ ಇಡ್ತ ಟ್ರಾಫಿಕ್ ಬೇರೆ ಇಲ್ಲಿ ನಮ್ಮ ಸಂತೆಕಟ್ಟೆಯಲ್ಲಿ. ಎಂತ ಮಾರೆ, ಅದು ಇದ್ದೇ ಆಗೋದಿಲ್ಲ. ಇದ್ರ ಬಗ್ಗೆ ಮಾತಾಡಿ ನನಗೆ ನನ್ನ ಬಾಯಿ ಹೊಲಸಾಗಿ ಹೋಗಿದೆ. ಇದು ಇವರು ಇಲ್ಲಿಗೆ ಸಹ ಹೇಳಿ ಪ್ರಯೋಜನ ಇಲ್ಲ, ನಮ್ಮ ಓನರ್ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಇಲ್ಲಿ ಬ್ಲಾಕ್ ಇರ್ತದೆ, ಎಂತ ಗೊತ್ತುಂಟು, ಅವರು ಇದೇ ಊರಿನವರಾಗಿದ್ದರಿಂದ ಇಲ್ಲಿ ಸಂತೆಕಟ್ಟೆಯಲ್ಲಿ ಸೋಮವಾರ ದಿವಸ ಯಾವ ಥರ ಬ್ಲಾಕ್ ಉಂಟಂತ ಗೊತ್ತಿರ್ತದೆ ಅವರಿಗೆ. ಒಂದು ಲೈನಿಗೆ ಬೇಗ ಬಿಡುದಪ್ಪ, ಹೋಗಿ ಅಲ್ಲಿ ಸಂತೆಕಟ್ಟೆ ಪಾಸ್ ಮಾಡಿಕೊಂಡು ಹೋಗಿ ಒಮ್ಮೆ ಲೈನ್ ಮುಗಿಸಿ ಬನ್ನಿ ಮಾರೆ ಅಂತ. ಇದು ಎಂತಾಗ್ತದೆ ಅಂತ ಹೇಳಿದರೆ, ನಮಗೆ ನಾವು 4-5 ಗಂಟೆಗೆ ಹೋದರೆ ಮುಖ ಇಷ್ಟು ದೊಡ್ಡಾಗಲಿಕ್ಕೆ ಆಯಿತು. 6-7 ಗಂಟೆ 8 ಗಂಟೆಗೆಲ್ಲ ಹೋದರೆ ನೆಮ್ಮದಿ ಅವರಿಗೆ ಅಷ್ಟೇ. ಇದೊಂದು ಉಪದ್ರ ನಮ್ಮದು. ನಿಮಗೆ ಆಗ್ಬೋದು ಯಾವಾಗ ನೋಡಿದ್ರು ಬೈತಾ ಇರ್ತಾನೆ ಅಂತ. ನಮಗೆ ಸಹ ಇಲ್ವೋ ಸ್ವಾಮಿ, ನಮಗೆ ಸಹ ಬೆಚ್ಚಾಗ್ತದೆ, ಮಂಡೆ ಬಿಸಿ ಆಗ್ತದೆ. ನಾವು ಸಹ ಮನುಷ್ಯರಲ್ಲ, ಎಷ್ಟಂತ ದುಡಿಯೋದು. ಬೆಳಿಗ್ಗೆಯಿಂದ ಅಲ್ಲಿದ್ದೆ, ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಅಲ್ಲಿದ್ದೆ. ಒಂದು ಐಟಮ್ ತಗೊಳ್ಳಿಕ್ಕೆ ಹೇಳೋದು, ತಗೊಂಡು ಬಾ ಅದಿದೆ ಅಂತ ಹೇಳೋದು, ಎಂಥದಿಲ್ಲ. ಇದು ಮಧ್ಯಾಹ್ನ ಲೋಡ್ ಆದಮೇಲೆ ಅಲ್ಲಿಂದ ಐಟಮ್ ತೆಕೋ, ಇಲ್ಲಿಂದ ಐಟಮ್ ತೆಕೋ, ಶುರು ಆಯಿತು. ಸಿಟಿಯನ್ನೆಲ್ಲ ಪಾಸ್ ಮಾಡಿಕೊಂಡು ಹೈವೇಯಲ್ಲಿ ಈಗ ಹೋಗ್ತಾ ಇದ್ದೇನೆ. ಗಂಟೆ ಕರೆಕ್ಟಾಗಿ 1:45 ಆಯಿತು. ಈಗ ಮದ್ದಡ್ಕ ಸಿಟಿ ಪಾಸ್ ಮಾಡಿಕೊಂಡು ಹೈವೇಯಲ್ಲಿ ಹೋಗ್ತಾ ಇದ್ದೇನೆ. ಇಲ್ಲಿಂದ ಟೆನ್ಷನ್ ಇರೋದಿಲ್ಲ, ಹೈವೇ ಆಗಿದ್ದರಿಂದ ಒಂದು ಬ್ಲಾಕ್ ಆಗೋದಿಲ್ಲ, ಅದೇ ಒಂದು. ಮತ್ತು ನಮ್ಮ ಕಂಪನಿಯಿಂದ ಉಜಿರೆಯಿಂದ ಗುರುವಾಯನಕೆರೆ ತನಕ ತಲೆ ಹಾಲಾಗ್ತದೆ. ಯಾಕಂತ ಹೇಳಿದರೆ ಬ್ಲಾಕ್ ನಮ್ಮ ಈ 1-2 ಟನ್ ಇರ್ಬೋದು ಗಾಡಿಯಲ್ಲಿ. ನಮ್ಮ ಹೈವೇಯಲ್ಲಿ ನಮ್ಮ ಐರಾವತ ಯಾವ ಥರ ನುಗ್ತಾ ಇದ್ದಾನೆ ಅಂತೇಳಿದರೆ, ಇವನಿಗೆ ಸ್ವಲ್ಪ ಭಾರ ಹಾಕಿದರೆ ರಾಜ ಅಂತಾರ ಹೋಗ್ತಾನೆ. ಅದೇ ಖಾಲಿ ಗಾಡಿ ಆದರೆ ಯಾಕೋ ಮೈ ನೋವೆಲ್ಲ ಕೊಡ್ತಾನೆ. ಈಗ ಗಾಡಿ ಫುಲ್ಲು ಲೋಡ್ ಉಂಟು, ಹಾಗೆ ಎಷ್ಟು ನೆಮ್ಮದಿಯಿಂದ ಹೋಗ್ತಾ ಇದ್ದಾನೆ ನೋಡಿ. 71ರಲ್ಲಿ ಉಂಟು ಗಾಡಿ, 72 ಮತ್ತು 82 ತನಕ ಈ ಗಾಡಿ ಹೋಗ್ತದೆ. 80 ಅಂತ ಕೊಟ್ಟಿದ್ದಾರೆ, 82 ತನಕ ಹೋಗ್ತದೆ. ಬಟ್ ವಿಷಯ ಏನಾಗ್ತದೆ ಅಂತೇಳಿದರೆ, ಬ್ರೇಕ್ ಸಿಗೋದಿಲ್ಲ. 82ರಲ್ಲಿ ಹೋಗ್ಬೋದು. ಅಲ್ಲಿ ಎದುರುಗಡೆ ಎಂತಾದ್ರೊಂದು ಗಾಡಿ ಬಂದರೆ ಇಲ್ಲಿಂದನೇ ಬ್ರೇಕ್ ಹಾಕಬೇಕು, ಅಲ್ಲಿ ನಿಲ್ಲಬೇಕಾದ್ರೆ. ಇಲ್ಲಿ ಬ್ರೇಕ್ ಹಾಕಿದರೆ ಅಲ್ಲಿ ಹೋಗಿ ನಿಲ್ತಾನೆ ನಮ್ಮ ಐರಾವತ. ಶೋರೂಮ್ ಅವರು ಹೇಳ್ತಾರೆ ಬ್ರೇಕ್ ಶೂ ಹೊಸತ್ತು ಹಾಕಿದ್ದೇನೆ, ಮತ್ತು ಎಂತ ಬ್ರೇಕ್ ಪ್ಯಾಡ್ ಹೊಸತ್ತು ಹಾಕಿದ್ದೇನೆ, ಲೈನರ್ ಹೊಸತ್ತು ಹಾಕಿದ್ದೇನೆ, ಹಾಕಿ ಹೀಗೆ ಅಂತ. ನನಗೆ ಎಂಥದ್ದು ಕಾಣಿಸ್ತಾ ಇಲ್ಲ ಸ್ವಾಮಿ. ಮುಂಚೆ ಹೇಗಿತ್ತು ಅದೇ ಥರ ಉಂಟು. ಎಲ್ಲ ಬೊಗಸೆ ಪುಕ್ಸಟ್ಟೆ ಹೇಳೋದು ಮಾರೆ, ಸುಮ್ಮನೆ ಇಲ್ಲದೆ ಒಂದು ಬಿಲ್ ಮಾಡಿ ಕೊಡಬೇಕಲ್ಲ, ಅದಕ್ಕೋಸ್ಕರ. ಬನ್ನಿ, ಪಣಕ್ಕಾಜೆ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲಿಂದ ಸೀದಾ ಕೊಲ್ಪದ ಬೈಲು ಕಡೆ ನಮ್ಮ ಪಯಣ ಸಾಗ್ತಾ ಉಂಟು. ಹೋಗುವ. ಪಣಕ್ಕಾಜೆ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಒಂದು ವಿಷಯ ನಿಮ್ಮ ಹತ್ರ ಪ್ರಸ್ತಾಪಪಡಿಸುವ ಅಂತ. ನಮ್ಮ ಒಬ್ಬರು ವಾರ್ಡ್ ತೆಗೆಯುವ ರೈಟ್ರ್ ಇದ್ದಾರೆ. ಅವರಿಗೆ ಯಾವ ಥರ ಅಂತೇಳಿದರೆ, ಲೈನ್ಗೆ ಹೀಗೆ ಹೋಗಿ ಸ್ಕೂಟಿಯಲ್ಲಿ ಹೋಗಿ ವಾರ್ಡ್ರ್ ತೆಗೊಂಡು ಬರ್ತಾರೆ. ಅವರು ಇವತ್ತು ಬೆಳಿಗ್ಗೆ ನನ್ನ ಜೊತೆ ಹೇಳೋದು, ಪಣಕ್ಕಾಜೆಯಿಂದ ಒಳಗೆ ಹೋಗಿ ಬಳ್ಳಮಂಜ ಸೇರ್ಲಿಕ್ಕೆ ಆಗ್ತದೆ, ಅಲ್ಲಿಂದ ಹೋಗ್ಬೋದಲ್ಲ ನಿಮಗೆ ಅಂತ ಹೇಳಿದರು. ನಾನು ಅಂದ್ಕೊಳ್ಳೋದು ನಾನು ಕೇಳಿದೆ, ನಮ್ದು ಎಂಥ ಗೌರ್ಮೆಂಟ್ ಬಸ್ಸಾ ಸೀದಾ ಹೋಗಲಿಕ್ಕೆ? ನಮಗೆ ಇಲ್ಲಿ ನೋಡಿ, ಅಲ್ಲಿ ಒಳಗೆ ಎಲ್ಲಿಯ ಹಿಂದುಗಡೆ ಸಿಟಿಯಲ್ಲಿ ಅಂತ ಒಳಗೆ ಹೋಗ್ಬೇಕಂತೆ. ನಮಗೆ ಇಲ್ಲಿ ಮಡಂತಿಯಾರಲ್ಲಿ ಅಂಗಡಿ ಉಂಟು, ಕೊಲ್ಪದ ಬೈಲಲ್ಲಿ ಅಂಗಡಿ ಉಂಟು, ಸುಮಾರು ಅಂಗಡಿ ಇರ್ತದೆ. ಇವರು ಈ ಥರ ಅವನಿಗೆ ಸಹ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಎಂತಂತ ಹೇಳಿದರೆ ಅಂಗಡಿ ಯಾವುದು, ಲೈನ್ ಹೇಗೆ ಉಂಟು, ಎಂಥದ್ದು ಗೊತ್ತಿಲ್ಲ. ಸುಮ್ಮನೆ ಒಂದು ಓನರ್ ಹತ್ರ ಹೇಳೋದು, ಅಲ್ಲ ಅಲ್ಲಿಂದ ಒಳಗಿಂದ ಹೋಗ್ಲಿಕ್ಕೆ ಆಗ್ತದೆ, ಇಲ್ಲಿಂದ ಹೋಗ್ಲಿಕ್ಕೆ ಆಗ್ತದೆ, ಆ ಥರ ಈ ಥರ ಅಂತ. ಆಗ ಓನರ್ ಎಂತ ಅಂದ್ಕೊಳ್ತಾರೆ, ಆ ಕಡೆಯಿಂದ ಹೋಗ್ಲಿಕ್ಕೆ ಆಗ್ತದಲ್ಲ, ಅದ್ರ ಒಳಗಿಂದ ಎಲ್ಲ ಐಟಮ್ ಅಲ್ಲಿ ಯಾವುದೆಲ್ಲ ಅಂಗಡಿ ಉಂಟು ಅದನ್ನು ಬಿಡಬೇಡ ಮಾರಾಯ, ಕವರ್ ಮಾಡಿಕೊಂಡು ಬಾ ಅಂತ ಹೇಳ್ತಾರೆ. ಸಾಯುವುದು ಯಾರು? ನಾವು. ಇವರಿಗೆ ಲೈನ್ ಇದ್ದು ಎಂಥದ್ದು ಸಹ ಗೊತ್ತಿರೋದಿಲ್ಲ. ಸುಮ್ಮನೆ ಹೋಗಿ ಅಲ್ಲಿಂದ ಒಳಗಡೆ ಹೋಗ್ಲಿಕ್ಕೆ ಆಗ್ತದೆ, ಅಲ್ಲಿಂದ ಹೋಗ್ಬೋದು, ಬಳ್ಳಮಂಜೆ ಹೋಗ್ಬೋದು, ಆ ಥರ ಹೋಗ್ಬೋದು, ಈ ಥರ ಹೋಗ್ಬೋದು ಅಂತ. ಆ ಕಡೆಯಿಂದ ಹೋದರೆ ಈ ಕಡೆದು ಲೈನ್ ಯಾರು ಮಾಡ್ತಾರೆ ಸ್ವಾಮಿ? ನಮ್ಮ ಓನರಿಗೆ ಸಹ ಗೊತ್ತಾಗೋದಿಲ್ಲ. ಅವರು ಕೂಡ ಅದಕ್ಕೆ ಹೂ ಮಾಡಿ ಅಲ್ಲಿಂದ ಐಟಮ್ ಆರ್ಡ್ರ್ ತಗೊಂಡು ಬಾ ಮಾರೆ ಅಂತ ಹೇಳ್ತಾರೆ. ಸೊ ಸಾಯುವುದು ಯಾರು? ಓನರಿಗೆ ಸಹ ಗೊತ್ತಾಗೋದಿಲ್ಲ,
ರೈಟರಿಗೆ ಸಹ ಗೊತ್ತಾಗೋದಿಲ್ಲ, ಸಾಯುದು ನಾವಿಬ್ಬರು ಎಂತ. ಅವರನ್ನು ಕರ್ಕೊಂಡು ಹೋಗ್ಬೇಕು. ಹಾಂ ಅವರನ್ನು ಕರ್ಕೊಂಡು ಹೋದ್ರೆ ಗೊತ್ತಾಗ್ತದೆ. ಹಾಂ, ಒಮ್ಮೆ ನೀವು ಸಹ ಬರಲಿಕ್ಕೆ ಬಾರ್ದು, ವಸಂತನ ಸಹ ಬರಲಿಕ್ಕೆ ಬಾರ್ದು. ಅವರನ್ನು ಕರ್ಕೊಂಡು ಹೋಗ್ಬೇಕು. ಹಾಂ, ರೈಟ್ರನ್ನು ಕರ್ಕೊಂಡು ಹೋಗಬೇಕು, ಲೈನ್ ಮಾಡಿಸ್ಬೇಕು, ಗೊತ್ತಾಗ್ತದೆ ಅವರಿಗೆ ಹಣೆ ಬರ ಕಷ್ಟ ಏನಂತ ಗೊತ್ತಿರಬೇಕು. ಇವರಿಗೆ ಎಂತ ಗೊತ್ತುಂಟ, ಇವರು ಮೈ ಬಗ್ಗಿಸಿ ದುಡಿಯೋದಿಲ್ಲಲ್ಲ, ಇವರು ಸೀದಾ ಹೋಗ್ತಾರೆ, ವಾಟರ್ ತಗೊಂಡು ಬರ್ತಾರೆ. ಮತ್ತು ಒಂದು ಆಲೋಚನೆ ಮಾಡಬೇಕು, ಎಲ್ಲರೂ ದುಡಿಯೋದು ಹೊಟ್ಟೆಗೋಸ್ಕರನೇ, ಆದರೂ ಕೂಡ ಆಲೋಚನೆ ಮಾಡಬೇಕು. ನಾನು ಈ ಕಡೆಯಿಂದ ಹೋಗಿದ್ರೆ ಆಗ್ತದ, ಅವರಿಗೆ ಕಷ್ಟ ಆಗ್ತದ, ಬಾಕಿಯವರ ಕಷ್ಟ ಎಲ್ಲ ನೋಡ್ಕೊಳ್ಬೇಕು. ನಾನು ಒಬ್ಬ ದೊಡ್ಡ ಜನ ಆಗಬೇಕಂತ ಹೇಳಿ ಆದರೆ ಈ ಥರನೇ ಆಗೋದು. ಹೇಳಿ ಪ್ರಯೋಜನ ಇಲ್ಲಲ್ಲ ಜುನೈದ್ ಭಾಯ್, ಎಷ್ಟಂತ ಹೇಳುದು, ಹೇಳಿ ಸಾಕಾಯಿತು. ಬಂದ ದಿವಸದಿಂದ ಬೊಬ್ಬೆ ಆಗ್ತಾ ಇದ್ದೇನೆ, ಬಟ್ ಇಲ್ಲ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಬನ್ನಿ, ಇಲ್ಲಿ ಕೊಲ್ಪದ ಬೇಲ ಹತ್ರ ರೀಚ್ ಆದ್ವಿ. ಇಲ್ಲಿಂದ ರೈಡ್ ತಗೊಂಡು ಹೋಗಿ ಒಂದು 2 ಅಂಗಡಿ ಉಂಟು, ಅಲ್ಲಿ ಅಂಗಡಿಗೆ ಐಟಮ್ ಹಾಕಿ ಸೀದಾ ಮತ್ತೆ ಇದೇ ರೋಡಲ್ಲಿ ಬಂದು ಸೀದಾ ಮಡಂತಿಯರ್ ಕಡೆ ಹೋಗುವ. ಇದು ಮುಗಿಯದ ನೆನಪು